ಕರ್ಸ್ಬಿಟ್ಟು ಆತರ ಹೊಡೆದಿದ್ದು ಸರಿ ಅಂತ ಅನ್ಸುತ್ತಾ ನಿಮ್ಗೆ? ಯಾರ ಅವನು ಗೊತ್ತಿಲ್ಲಣ್ಣ. ಮತ್ತೆ ಇವತ್ತಂತ ಹೆಂಗ್ ಹೇಳ್ತೀರಾ ನೀವು? ಅಲ್ಲ, ಇಲ್ಲಿವರೆಗೂ ಅದು ಹಂಗಾಗಿರ್ಬೋದು, ಹಂಗ್ ಮಾಡಿರ್ಬೋದು, ಈ ತರ ಒಪ್ಕೊಂಡಿದ್ದಾರೆ. ಈಗ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಈ ಕೇಸ್ ಹೆಂಗ್ ಓಪನ್ ಆಯ್ತು ಅಂತ ಗೊತ್ತಾ ನಿಮ್ಗೆ? ಏನೋ ಬುದ್ಧಿ ಇಲ್ದೆ ಹೀಗ್ ಮಾಡ್ದೆ ಅಂತ ಬಿಟ್ಟೆ. ನಾನೇನ್ ಮುಗ್ಸೋಕೆ ನೋಡ್ಲಿಲ್ಲ. ಅವನು ಕಿಡ್ನಾಪ್ ಮಾಡಿ ಅವ್ನ ಕೈಯೋ ಕಾಲ ತೆಗಿರಿ ಅಂತ ಹೇಳಿದ್ದೆ ಅಷ್ಟೇ. ಶಿಕ್ಷೆ ಆಗಿ ದರ್ಶನ್ ತಪ್ಪು ಮಾಡಿದೆ. ದರ್ಶನ್ ಅಬ್ಸಲ್ಯೂಟ್ಲಿ ಐ ಸಲ್ಯೂಟ್ ಬ್ರೋ. ನಿಮಗೆ ದರ್ಶನ್ ಅಭಿಮಾನಿಯಾಗಿ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಿ ಅಂತ ಹೇಳ್ತಿದ್ದೀರಲ್ಲ, ನಂಗೆ ತುಂಬಾ ಖುಷಿ ಆಯ್ತು. ತುಂಬಾ ಥ್ಯಾಂಕ್ಸ್. ಹಾಗ್ ಬಾ ದಾರಿಗೆ. ಐಡಿಯಾಗಳೇನೇ ಇದ್ರು ನಾವೇ ಮಾಡ್ಬೇಕು, ಗೊತ್ತಾಯ್ತಾ? ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇದೇ ಅಭಿಮಾನಿಗಳಿಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ. ಯಾವ್ದೋ ಬೇರೆ ಅಭಿಮಾನಿಗಳು ಕಮೆಂಟ್ಗಳು ನೀವು ಗಮನಿಸಿರ್ಬೋದು, ನಮ್ ದರ್ಶನ್ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಟ್ಟಿದ್ದಾರೆ, ಅವ್ರದೇ ಕಾನೂನು, ಅದು ಸರಿನಾ? ಕೆಲಸ ಇಲ್ಲ ಸರ್. ಕಮೆಂಟ್ ಮಾಡ್ತಾರೆ ಅವರು. ಈಗ ಒಂದು ನ್ಯಾಯ, ಒಂದು ಕುಟುಂಬ ಬೀದಿಗೆ ಬಂದೈತೆ ಅಂದ್ರೆ ಅವ್ರಿಗೆ ನ್ಯಾಯ ಸಿಗ್ಲೇಬೇಕು. ಅಲ್ಲಿ ದರ್ಶನ್ ತಪ್ಪು ಮಾಡಿದಾರೆ ಬಿಟ್ಟಿದ್ದಾರೆ ಗೊತ್ತಿಲ್ಲ, ದರ್ಶನ್ ಹೆಸರು ಬಂದೈತಲ್ಲ, ಅಲ್ಲಿ ಅಭಿಮಾನಿಗಳ ಎಲ್ಲವನ್ನೂ ಸೇರ್ಕೊಂಡು ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ಒಬ್ಬ ನ್ಯಾಯಾಧೀಶನಾಗಿ ನೀವು ಸರಿಯಾದ ತೀರ್ಪೇ ಕೊಟ್ಟಿದ್ದೀರಾ. ನನ್ನ ದೃಷ್ಟಿಲಿ ನಾನ್ ಮಾಡಿದ್ದೆ ಸರಿ ಇರ್ಬೋದು, ಆದ್ರೆ ಕಾನೂನು ದೃಷ್ಟಿಲಿ ಅವ್ರು ಹಂಗೆ ಮಾಡಿದ್ರೆ ಭಾಳ ಬೇಜಾರಾಯ್ತು ನಮಗೆ. ಹಂಗೆ ಮಾಡ್ತಾರ ಅವ್ಲಿ. ಏನಾರ ಹೇಳಿ ಕಳಿಸಿದ್ರೆ ಅವ್ನು ಯಾರು ರಘು ಅಂತ ಇಲ್ಲಿ ನಮ್ಮ ತಗ ಎಲ್ಲ ಗೊತ್ತಿರೋ ಹುಡುಗ, ಅವನು ಧ್ರುವದನು ಕರ್ಕೊಂಡು ಹೋಗಿ ಇದು ಮಾಡಿದ್ರೆ ನಮ್ಗೆ ಭಾಳ ಏನೋ ಸಹಾಯ ಅವ್ರು ಹೇಳಿದ್ರು. ದರ್ಶನ್ ಸಹಾಯ ಹೇಳಿದ್ರೆ ಹಂಗ ನಿಮ್ ಪ್ರಕಾರ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ ಸರಿನಾ? ಹಾಗ್ ಬಾ ದಾರಿಗೆ. ಐಡಿಯಾಗಳೇನೇ ಇದ್ರು ನಾವೇ ಮಾಡ್ಬೇಕು, ಗೊತ್ತಾಯ್ತಾ? ಪ್ರಯೋಗ ಮಾಡಕ್ ನಾನೇ ಸಿಕ್ಕನ್ನ, ಬೇರೆ ಯಾರು ಸಿಕ್ಕಿಲ್ವಾ? ಹಂಗಾರೆ ಹೆಣ್ಮಕ್ಳಿಗೆಲ್ಲ ಅಶ್ಲೀಲವಾಗಿ ಮೆಸೇಜ್ ಮಾಡ್ಬೋದಾ? ಮಾಡ್ತಾರ ಹೋಗ್ಲಿ. ಅದ್ ಮಾಡಬಾರ್ದು ಹೋಗ್ಲಿ, ತಪ್ಪದು. ನಿನ್ಗೇನ್ ಮೆಂಟ್ಲಾ? ಕರೆದ್ಬಿಟ್ಟು ಒಂದ್ ಮಾತು ಎದುರಿಸ್ಬಿಟ್ಟೆ ಕಳಿಸ್ಬೋದು. ಅದನ್ನಾದ್ರೂ ಮಾಡ್ಬೋದಾಗಿತ್ತಲ್ಲ. ಮಾನವೀಯತೆಯಿಂದ ಒಂದು ಕ್ರೂರಿತನ ತೋರ್ಸ್ಬೇಕಂತ ಏನಿತ್ತು ಹೇಳ್ರಿ ನೋಡ್ರಿ. ಕುರಿತನ ತೋರ್ಸ್ಬೇಕಂತ ಏನಿತ್ತು? ಮನುಷ್ಯತ್ವ ಎಲ್ಲಿತ್ತು? ಏನಂದೆ ಇನ್ನೊಂದ್ಸಲ ಹೇಳು. ಕುರಿತನ ತೋರ್ಸ್ಬೇಕಂತ ಏನಿತ್ತು? ಆ ಅಭಿಮಾನ ಇವತ್ತು ಎಲ್ಲ ಒಂದ್ ಕಡೆ ಆ ಅಭಿಮಾನನೇ ತಪ್ಪು ಮಾಡಿದವ್ರನ್ನ ಕಾಪಾಡ್ತಾ ಇದೆಯಾ ಅಂತ ಯಾರಿಗ್ ಬೇಕ್ರಿ ಈ ಪ್ರಶ್ನೆ? ಇದೆಲ್ಲ ಬರೀ ಐವಾಶ್ಗೋಸ್ಕರ. ಅಭಿಮಾನನೇ ತಪ್ಪು ಮಾಡಿದವ್ರು ಕಾಪಾಡೋದು. ಈಗ ನಾನು ಆಟೋ ಡ್ರೈವರ್. ಪ್ರಶ್ನೆ ಇದು ಕರೆಕ್ಟ್. ನಾನು ಆಟೋ ಡ್ರೈವರ್. ಆಹಾ, ನೀವು ಬುದ್ಧಿಲಿ ಜಾಣ, ಧೈರ್ಯದಲ್ಲಿ ರಣಧೀರ, ಶಕ್ತಿಲಿ ಅಂಜದ ಗಂಡು. ಶಿಕ್ಷೆ ಆಗ್ಲೇಬೇಕು ಅಷ್ಟೇ. ಯಾರಾಗಿರ್ಲಿ ನ್ಯಾಯಕ್ಕೆ ನ್ಯಾಯ ಕೊಡ್ಲೇಬೇಕು. ಅದ್ಯಾಕಯ್ಯ ರಾಜು ಹಂಗ್ ಹೇಳ್ತಾ ಇದ್ಯಾ? ನಾನು ಹೇಳ್ತಾ ಇಲ್ಲ, ಆನಂದ ಬಾಜ್ಪಾ